ಮಳೆ ಜೊತೆಗೆ ವಿಪರೀತವಾದಂಥ ಚಳಿ ಬೇರೆ, ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಅಂತ ಸ್ಥಿತಿ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈ ಕಡೆಗೆ ಬೆಂಗಳೂರು ಗ್ರಾಮಾಂತರದ ಜಿಲ್ಲಾಧಿಕಾರಿ ಅವರು ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ, ಮುಂದೆ ಯಾವುದೇ ತೊಂದರೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಯಾಕಂದರೆ ಒಂದು ಕಡೆಗೆ ಮಳೆ, ಇನ್ನೊಂದು ಕಡೆಗೆ ವಿಪರೀತವಾದಂಥ ಚಳಿ. ಜಿಡ್ಡಿ 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 ಮಳೆ ಶುರುವಾಗಿದೆ ಬೆಳಗ್ಗೆನೆ, ಜೊತೆಗೆ ಮೈ ಕೊರೆಯುವಂಥ ಚಳಿ. ಇದು ನೋಡಿ, ಈ ಸೀಸನ್ ಮುಗಿದ ತಕ್ಷಣ ಜನ ಮಲಗಕ್ಕೆ ಶುರು ಮಾಡ್ತಾರೆ. ಈಗಲೇ ಯಾರು ನೋಡಿದ್ರೂ ಕೆಮ್ಮು, ಗೂರ್ಲು ಒದ್ದಾಡ್ತಾರಂಗನೇ. ನೆಗಡಿ, ಮೈಕೈ ನೋವು, ನೆಕ್ಸ್ಟು ಗಂಟಲು ನೋವು, ಅದಾದಮೇಲೆ ಜ್ವರ ಕಿಟ್ಕೊಳ್ಳುತ್ತೆ. ಆಮೇಲೆ ಈಗಿನ ಜ್ವರಗಳು ಅದು ಎಂಥ ಸುಡುಗಾಡು ಜ್ವರಗಳು ಬರ್ತಾವೆ ಹೇಳೋಕ್ಕಾಗಲ್ಲ. ಅದು ಯಾವ ಜ್ವರ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಒಂದು ಸ್ವಲ್ಪ ದಿವಸ ನೋಡ್ತಾರೆ, ಅದಾದಮೇಲೆ ವೈರಲ್ ಆಗ್ಬೋದು, ಅದಾದಮೇಲೆ ಡೆಂಗಿ ಆಗ್ಬೋದು, ಅದಾದಮೇಲೆ ಚಿಕುನ್ಗುನ್ಯಾ ಆಗ್ಬೋದು. ಈ ಥರದ ಸ್ಥಿತಿ. ಶಾಲಾ ಕಾಲೇಜುಗಳಿಗೆ ಈಗಾಗಲೇ ಬೇರೆ ಬೇರೆ ಕಡೆಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಮೈಸೂರಿನಲ್ಲೂ ಕೂಡ DC ರಜೆ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರಜೆ ಘೋಷಣೆ ಆಗಿದೆ. ಮಂಡ್ಯದಲ್ಲಿ, ಚಾಮರಾಜನಗರದಲ್ಲಿ, ಹಾಸನದಲ್ಲಿ ರಜೆ ಘೋಷಣೆ ಆಗಿದೆ.